ಮೂವಿಯ ಸ್ಟಾರ್ಟಿಂಗ್‌ನಲ್ಲಿ ಎ.ಸಿ.ಪಿ. ಧನಿಯಾ ಅವರಿಗೆ ಮೋಸ್ಟ್ ಬ್ರೇವರಿ ಅವಾರ್ಡ್ ನೀಡ್ತಾ ಇರ್ತಾರೆ. ಆದ್ರೆ ಎ.ಸಿ.ಪಿ. ಧನಿಯಾ ಅಲ್ಲಿರುವುದಿಲ್ಲ. ಇನ್ನೊಂದ್ ಕಡೆ ಎಸ್.ಪಿ. ಅರ್ಜುನ್ ಸರ್ಕಾರ್‌ಗೆ ಪೊಲೀಸ್ ಆಫೀಸರ್‌ಗಳು ಮುಖದ ಮೇಲೆ ಮಾಸ್ಕ್ ಹಾಕಿ ಕೋರ್ಟ್‌ಗೆ ಒಯ್ತಾ ಇರ್ತಾರೆ. ಅಲ್ಲಿ ಒಬ್ಬ ನ್ಯೂಸ್ ಆಂಕರ್ ಕೇಳ್ತಾನೆ, ಎ.ಸಿ.ಪಿ. ಅರ್ಜುನ್ ಸರ್ಕಾರ್ ಹಿಂದಿರುವ ಮುಖವಾಡ ಹಾಕಿರುವ ವ್ಯಕ್ತಿ ಯಾರು ಅಂತ. ಎ.ಸಿ.ಪಿ. ಅರ್ಜುನ್ ಸರ್ಕಾರ್ ವಿರುದ್ಧ ಕೋರ್ಟ್‌ನಲ್ಲಿ ಯಾವುದೇ ಸಾಕ್ಷಿ ಇರುವುದಿಲ್ಲ. ಅದಕ್ಕೆ ಇನ್ನೂ 2 ವಾರಗಳ ಕಾಲ ನೀಡಬೇಕೆಂದು ಕೋರ್ಟ್‌ನಲ್ಲಿ ಕೇಳಲಾಗುತ್ತೆ. ಅದಕ್ಕೆ ಕೋರ್ಟ್ ಅಪ್ರೂವ್ ಮಾಡಿ ಓಕೆ ಅನ್ನುತ್ತೆ. ಎ.ಸಿ.ಪಿ. ಅರ್ಜುನ್ ಸರ್ಕಾರನ್ನು ಇನ್ನೂ 2 ವಾರಗಳ ಕಾಲ ಸೆಂಟ್ರಲ್ ಜೈಲಿಗೆ ಹಾಕಲಾಗುತ್ತೆ. ಆ ಜೈಲಿನಲ್ಲಿರೋ ಅರ್ಧದಷ್ಟು ಆರೋಪಿಗಳನ್ನು ಅರ್ಜುನ್ ಸರ್ಕಾರೇ ಜೈಲಿಗೆ ಹಾಕಿರ್ತಾರೆ. ಅಲ್ಲಿರೋ ಎಲ್ಲಾ ಆರೋಪಿಗಳು ಅರ್ಜುನ್ ಸರ್ಕಾರ್ ಜೈಲಿಗೆ ಎಂಟ್ರಿ ಆಗೋ ಹೊತ್ತಿಗೆ ಅವರನ್ನು ಕೊಲ್ಲಬೇಕಂತ ಚಾಕು ಹಿಡ್ಕೊಂಡು ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದು ಬಿಡ್ರಲೆ ಏನು ಕೊಲ್ಬೇಕಂತ ಇದ್ದೀರಾ ಅಂತ ಅಂತಾನೆ. ಅಲ್ಲಿಂದ ಎ.ಸಿ.ಪಿ. ಅರ್ಜುನ್ ಸರ್ಕಾರನ್ನು ತನ್ನ ಸೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹೋಗಿದ ನಂತರ ಎ.ಸಿ.ಪಿ. ಅರ್ಜುನ್ ಸರ್ಕಾರ್ಗೆ ಅವನು ಸಿಗರೇಟ್ ಕೇಳ್ತಾನೆ. ಸಿಗರೇಟ್ ಬಿಗಿ ಎಂದು ಸಿಗರೇಟ್ ನೀಡ್ತಾನೆ. ಆದ್ರೆ ಎ.ಸಿ.ಪಿ. ಅರ್ಜುನ್ ಸರ್ಕಾರ್ ಬೇಡ ಅಂತ ಹೇಳ್ತಾರೆ. ಆ ಜೈಲಲ್ಲಿರೋ ಅರ್ಧದಷ್ಟು ವ್ಯಕ್ತಿಗಳು ಎಸ್.ಪಿ. ಅರ್ಜುನ್ ಸರ್ಕಾರ್ನ ದುಶ್ಮನ್ಗಳೇ ಆಗಿರ್ತಾರೆ. ಅದಕ್ಕೆ ಆ ವ್ಯಕ್ತಿ ಎಸ್.ಪಿ. ಅರ್ಜುನ್ ಸರ್ಕಾರ್ಗೆ ಚಾಕುವನ್ನು ನೀಡ್ತಾನೆ. ಅದನ್ನು ಎಸ್.ಪಿ. ಅರ್ಜುನ್ ಸರ್ಕಾರ್ ತಗೋತಾರೆ. ಆ ವ್ಯಕ್ತಿ ಎಸ್.ಪಿ. ಅರ್ಜುನ್ ಸರ್ಕಾರ್ ಬಳಿ ಕತೆ ಕೇಳ್ತಾನೆ. ನೀವಾದ್ರೂ ಪೊಲೀಸ್ ಅಲ್ವಾ, ನೀವೇಕೆ ಇಲ್ಲಿ ಬಂದಿದ್ದೀರಾ ಅಂತ ಎಸ್.ಪಿ. ಅರ್ಜುನ್ ಸರ್ಕಾರ್ ಬಳಿ ಆ ವ್ಯಕ್ತಿ ಕೇಳ್ತಾನೆ. ಇಲ್ಲಿಂದ ಮೂವಿಯ ರಿಯಲ್ ಕತೆ ಸ್ಟಾರ್ಟ್ ಆಗುವುದು.